ವಿವರಣೆ ಮಾಡುತ್ತಿದ್ದಳು. ಇದು ಅವಳಲ್ಲಿ ನೃತ್ಯದಲ್ಲಿ ಇಟ್ಟಿದ್ದ ಶ್ರದ್ಧೆ, ಅಗಮ್ಯ ಮತ್ತು ನಮ್ಮೆಲ್ಲರಿಗೆ ಹೇಳಿಕೊಡುವ ಒಂದು ಸಣ್ಣ ಪಾಠ. ಇಂದಿನ ಈ ರಂಗಪ್ರವೇಶದ ನೃತ್ಯವನ್ನು ನಮಿತಾಳು ಅವಿರತವಾಗಿ ಅವರ ಯಶಸ್ಸಿಗೆ ಶ್ರಮಿಸುತ್ತಿರುವ ತಂದೆ ತಾಯಿಯರು, ಅಣ್ಣ ಅತ್ತಿಗೆಯರಾದ ಡಾಕ್ಟರ್ ವಿವೇಕ್, ಡಾಕ್ಟರ್ ಮೇಘನಾರವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಪೂರ್ವಕವಾಗಿ ಸಮರ್ಪಿಸುತ್ತಿದ್ದಾಳೆ. ನೃತ್ಯದ ಬಗ್ಗೆ ಎರಡು ಮಾತು. 2000 ವರ್ಷದ ಹಿಂದೆ ನಾಟ್ಯ ಜಗತ್ತಿನಲ್ಲಿ ಕೇಳಿಬಂದ ಹೊಸ ಪರಿಕಲ್ಪನೆ ಅರಂಗೇಟ್ರಂ, ಅಂದರೆ ರಂಗಪ್ರವೇಶ. ಮೂಲತಃ ಇದು ತಮಿಳು ಪದ. ಅರೆಂಗು ಎಂದರೆ ರಂಗಭೂಮಿ, ಏಟ್ರಂ ಎಂದರೆ ಪ್ರವೇಶ. ಹೀಗೆ ಒಬ್ಬ ಕಲಾವಿದೆ ತನ್ನ ಬದುಕಿನಲ್ಲಿ ರಂಗದ ಮೇಲೆ ತಾನು ಕಲಿತ ವಿದ್ಯೆಯನ್ನು ಪ್ರದರ್ಶನ ಮಾಡುವ ಮೊದಲ ದಿನ ಇದಾಗಿದೆ. ರಂಗಪ್ರವೇಶ ಮಾಡುವ ಕಲಾವಿದೆ ಪ್ರದರ್ಶಿಸುವ ನೃತ್ಯವನ್ನು ಕುರಿತು ಎಲ್ಲ ರೀತಿಯ ಸಾಹಿತ್ಯ, ತಾಳ, ಹಾಡುಗಾರಿಕೆ ಎಲ್ಲ ಪ್ರಾಕಾರವನ್ನು ಗುರುಗಳಿಗೂ ಶಿಷ್ಯಗೆ ಕಲಿಸಿ ಅದನ್ನು ಸ್ವತಃ ತಾವೇ ನೋಡಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುವ ಕಾರ್ಯಕ್ರಮ. ಇದು ಕಲಿತ ಪಾಠವನ್ನು ಸಭೆಯ ಮುಖಾಂತರ ಗುರುವಿಗೆ ಸಮರ್ಪಿಸುವ ಭಕ್ತಿಪೂರ್ವಕ ಪ್ರಣಾಮಗಳು. ಋಗ್ವೇದದಿಂದ ಪಠ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವಣ ವೇದದಿಂದ ರಸವನ್ನು ತೆಗೆದುಕೊಂಡು 5ನೇ ವೇದವನ್ನಾಗಿ ಈ ನಾಟ್ಯ ವೇದವನ್ನು ರಚಿಸಲಾಯಿತು ಎಂದು ಪ್ರಾಚೀನ ಗ್ರಂಥಗಳು ಹೇಳುತ್ತವೆ. ನೃತ್ಯವು ಸಂಗೀತ, ರಾಗ, ಲಯ, ಪದವಿನ್ಯಾಸ, ಕವಿಯ ಭಾವನಾ ವಿಲಾಸದ ಸಂಗಮವಷ್ಟೇ ಆಗಿರದೆ ಜೀವನದ ಜೊತೆಗಿನ ಅನುಸಂಧಾನವೂ ಹೌದು. ಇದನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ ಈ ನೃತ್ಯ ಕಾರ್ಯಕ್ರಮ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿರುವ ಹಾಗೆ ಡ್ಯಾನ್ಸಸ್ ಆರ್ ಅಥ್ಲೆಟ್ಸ್ ಆಫ್ ಗಾಡ್. ಇದೇ ತರಹ ಮಾರ್ಥಾ ಗ್ರಾಹಂ ನೃತ್ಯದ ಬಗ್ಗೆ ಹೀಗೆ ಹೇಳಿದ್ದಾರೆ: ಡ್ಯಾನ್ಸ್ ಈಸ್ ದ ಹಿಡನ್ ಲ್ಯಾಂಗ್ವೇಜ್ ಆಫ್ ಸೋಲ್. ಜಾರ್ಜ್ ಬರ್ನಾರ್ಡ್ ಶಾ ಇದನ್ನು ಬಹಳ ಸಮಂಜಸವಾಗಿ ವಿವರಿಸುತ್ತಾರೆ: ಡ್ಯಾನ್ಸ್ ಈಸ್ ಎ ಪರ್ಪೆಂಡಿಕ್ಯುಲರ್ ಎಕ್ಸ್ಪ್ರೆಷನ್ ಆಫ್ ಎ ಹಾರಿಜಾಂಟಲ್ ಡಿಸೈರ್. ನಾಟ್ಯವು ಧರ್ಮ, ಕೀರ್ತಿ, ಆಯಸ್ಸನ್ನು ಹೆಚ್ಚಿಸುತ್ತದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಶ್ರೀಧರ್ ಮತ್ತು ಅನುರಾಧ ಶ್ರೀಧರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತ. ಶ್ರೀಧರ್ ಎಂದರೆ ನನಗೆ ಜ್ಞಾಪಕ ಬರುವುದು ಅವರ ಸ್ವಾಮಿ ಶರಣಂ ಅಯ್ಯಪ್ಪ ಚಿತ್ರದ ಈಶ್ವರ ತಾಂಡವ ನೃತ್ಯ. ಮಂಕುತಿಮ್ಮನ ಕಗ್ಗದ ಈ ಪದ್ಯ ಅದನ್ನು ಸುಲಭವಾಗಿ ವಿವರಿಸುತ್ತದೆ: ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶಯವನಂಗ ಭಂಗಿ, ಸತ್ಯಾಸತ್ವ ಜ್ವಾಲೆ ವಿಶ್ವ ಮಾಯಾಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಇಡೀ ಜಗತ್ತು ನಟರಾಜನ ಬ್ರಹ್ಮನ ನೃತ್ಯ. ವಿಧ ವಿಧವಾದ ಜೀವಗಳ ರೂಪವನ್ನು ಅವನು ತಳೆದು ವಿಧ ವಿಧ ಭಂಗಿಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನ ಸತ್ವದ ಜ್ವಾಲೆಯೇ ಈ ಜಗತ್ತಿನ ಮಾಯೆಯ ಆಟ. ನಿನ್ನ ಒಳಗೆ ಮಿಡಿಯುತ್ತಿರುವ ಚೈತನ್ಯ ಅವನದೇ ಹೌದು. ಇದು ಶ್ರೀಧರ್ ಅವರಿಗೆ ಅವರ ಅಭಿನಯಕ್ಕೆ ಅಕ್ಷರಶಃ ಅನ್ವಯಿಸುತ್ತದೆ. ಭಾರತದ ಪ್ರಮುಖ ನಗರಗಳಲ್ಲಿ ಉತ್ಕೃಷ್ಟ ಉತ್ಸವಗಳನ್ನು ನಿರಂತರ ನಡೆಸುವುದಲ್ಲದೆ ಅನೇಕ ಬಾರಿ ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಸಿಂಗಪೂರ್, ಕೀನ್ಯಾ ಮತ್ತು ಮಿಡ್ಲ್ ಈಸ್ಟ್ ಈ ದೇಶಗಳಲ್ಲಿ ಪ್ರವಾಸ ಮಾಡಿ ಕಾರ್ಯಕ್ರಮ, ಕಾರ್ಯಾಗಾರ, ಸೋದಾಹರಣ ಉಪನ್ಯಾಸಗಳನ್ನು ನೀಡುತ್ತಾ ಬಂದಿದ್ದಾರೆ ಶ್ರೀಧರ್ ದಂಪತಿಗಳು. ಚಲನಚಿತ್ರ ಮಾಧ್ಯಮದಲ್ಲೂ ಖ್ಯಾತಿ ಗಳಿಸಿದ ಶ್ರೀಧರ್ ಸಂತ ಶಿಶುನಾಳ ಶರೀಫ ಚಿತ್ರದಲ್ಲಿ ತಮ್ಮ ಶರೀಫನ ಪಾತ್ರಕ್ಕೆ ಕರ್ನಾಟಕ ಸರ್ಕಾರ ಅತ್ಯುನ್ನತ ನಟ ಪ್ರಶಸ್ತಿ ಗೆದ್ದಿದ್ದಾರೆ. ಡಾಕ್ಟರ್ ಶ್ರೀಧರ್ ದಂಪತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವ ಶ್ರೀಯುತ ಡಾಕ್ಟರ್ ಸೂರ್ಯಪ್ರಸಾದ್ರವರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ಸಂಗೀತ ಅಕಾಡೆಮಿ ಪ್ರಶಸ್ತಿ ವಿಜೇತ, ಕರ್ನಾಟಕ ಕಲಾಶ್ರೀ, ಪ್ರಜಾವಾಣಿ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಕಲಾವಿಮರ್ಶಕ, ವಿಜಯ ಪದವೀಧರ ಕಾಲೇಜಿನಲ್ಲಿ ಪ್ರೊಫೆಸರ್ ಹಾಗೂ ಹಿಂದಿ ವಿಭಾಗದ ಮುಖ್ಯಸ್ಥರು, 3000 ಕಾಲಂಗಳ ಬರಹಗಾರ ಶ್ರೀಯುತ ಡಾಕ್ಟರ್ ಸೂರ್ಯಪ್ರಸಾದ್ ಎಂದು ಹೇಳಲು ಬಹಳ ಸಂತೋಷವಾಗುತ್ತದೆ. ಭಾರತೀಯ ವಿದ್ಯಾಭವನ ಲಂಡನ್ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿದ್ದರು. ಇಂತಹ ಕಲಾಶ್ರೀಗಳು ಇಂದು ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ತಂದಿದೆ. ಅವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಮಂಗಳೂರಿನಿಂದ ಇಲ್ಲಿಗೆ ಆಗಮಿಸಿರುವ ಇನ್ನೊಬ್ಬ ಹಿರಿಯ ಕಲಾವಿದೆ ಸುಮಂಗಲ ರತ್ನಾಕರ್ ರಾವ್ರವರು. ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ಹೇಳಿರುವಂತೆ, ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯನ್ನು ಪಡೆಯುವಂತೆ ಎಂಬಂತೆ
ಶ್ರೀಮತಿ ಸುಮಂಗಲಾ ರತ್ನಾಕರ್ರವರು ನೃತ್ಯ ಪ್ರಪಂಚಕ್ಕೆ, ಕಲಾ ಪ್ರಪಂಚಕ್ಕೆ ಸೇವೆ ಸಲ್ಲಿಸುತ್ತಿರುವ ನೃತ್ಯ ವಿದೂಷಿ. ಇವರು ನಮಿತಾಳ ಬಾಲ್ಯದ ಗುರುಗಳು. 1994ರಲ್ಲಿ ನಾಟ್ಯಾರಾಧನಾ ಕಲಾಕೇಂದ್ರ ಊರ್ವ ಮಂಗಳೂರು ಈ ಶಾಲೆಗೆ ಮುಖ್ಯಸ್ಥೆಯಾದರು. ಕುಮಾರಿ ನಮಿತಾಳಿಗೆ ಚಿಕ್ಕ ವಯಸ್ಸಿನಲ್ಲಿ ಬಲಿಷ್ಠವಾದ ತಳಪಾಯವನ್ನು ಹಾಕಿ ಮಂಗಳೂರಿನಲ್ಲಿರುವಾಗ ಇವಳಿಗೆ ಬಹಳಷ್ಟು ಸಂಗೀತವನ್ನು, ನೃತ್ಯವನ್ನು ಕಲಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ನೃತ್ಯ ಸಂಗೀತವನ್ನು ನೀಡುತ್ತಿರುವ ಕಾರ್ಯಕ್ರಮದ ರೂವಾರಿ ಸಂಗೀತ ವಿದ್ವಾನ್ ಶ್ರೀವತ್ಸರವರಿಗೆ ಸ್ವಾಗತ. ಶಾಂತ ಸ್ವಭಾವದ ವಿದ್ವಾನ್ ಶ್ರೀವತ್ಸರವರು 6ನೇ ವಯಸ್ಸಿನಿಂದ ಸಂಗೀತವನ್ನು ಅವರ ಗುರುಗಳಾದ ಸಂಬಂಧಿಗಳಾದ BV ನಾಗರಾಜ್ ಅವರಿಂದ ಕಲಿತರು. ಕರ್ನಾಟಕ ಸಂಗೀತದ ತಾಳದಲ್ಲಿ ಬರುವ ವಿನ್ಯಾಸದಲ್ಲಿ ಅವರಿಗೆ ಅತಿಯಾದ ಆಸಕ್ತಿ. ನೃತ್ಯ ಸಂಗೀತದಲ್ಲಿ ಅವರಿಗೆ ಪಾಠ ಕಲಿಸಿದವರು ಗುರು ಶ್ರೀಮತಿ ಭಾನುಮತಿ. ಇವರು ಸಾವಿರಾರು ನೃತ್ಯ ರೂಪಕಗಳಲ್ಲಿ ತಮ್ಮ ಅಮೂಲ್ಯವಾದ ಕಂಠದಿಂದ ನೃತ್ಯ ಸಂಗೀತವನ್ನು ನೀಡಿದ್ದಾರೆ. ಇವರಿಗೆ ಸುಸ್ವಾಗತ. ಮೃದಂಗ ನುಡಿಸುತ್ತಿರುವ ವಿದ್ವಾನ್ ಹರ್ಷ ಸಾಮಗ, ಕೊಳಲು ನುಡಿಸುತ್ತಿರುವ ವಿದ್ವಾನ್ ಮಹೇಶ ಸ್ವಾಮಿ, ವಿದ್ವಾನ್ ವೈಲನ್ ನುಡಿಸುತ್ತಿರುವ ವಿದ್ವಾನ್ ನಟರಾಜ ಮೂರ್ತಿ, ಇವರುಗಳಿಗೂ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಇಂದಿನ ನೃತ್ಯಕ್ಕೆ ಬೇಕಾದ ಸಾಮಗ್ರಿಗಳಿಗೆ ಸಹಾಯ ಮಾಡಿದ ಶ್ರೀ ಮಂಜುನಾಥ್ರವರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮ ನಿರೂಪಣೆ ಮಾಡಲಿರುವ ಡಾಕ್ಟರ್ ಮಾಲಿನಿ ರವಿಶಂಕರ್ ಅವರಿಗೆ ಸ್ವಾಗತ. ಮಾಲಿನಿ ಬಗ್ಗೆ 2 ಮಾತು. ಹೈಸ್ಕೂಲ್ನಲ್ಲಿರುವಾಗಲೇ ನೃತ್ಯದಲ್ಲಿ ಆಸಕ್ತಿ ಬೆಳೆಸಲು ಮಹತ್ತರ ಪಾತ್ರ ವಹಿಸಿದ ಇನ್ನೊಬ್ಬ ಮಹಾಕಲಾವಿದೆ ಶ್ರೀಮತಿ ಮಾಲಿನಿಯವರು. ಇವರು ನಮಿತಳಿಗೆ 1998ರಿಂದ ಅಂದರೆ ಆರಂಭವಾದ ಲಾಸ್ಯವರ್ಧನ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ನಿರ್ದೇಶಕರಾಗಿ ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದ ಈ ಕಲಾವಿದೆ ಅಮೆರಿಕಾದ ಅಕ್ಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಲು ನನಗೆ ಬಹಳಷ್ಟು ಹೆಮ್ಮೆಯಾಗುತ್ತದೆ. ಮೇಕಪ್ಗೆ ಸಹಕರಿಸಿದ ವಿಜಯ್ ಕುಮಾರ್, ಬೆಳಕು ಮತ್ತು ಶಬ್ದಕ್ಕೆ ಸಹಾಯ ನೀಡಿದ ರವಿಶಂಕರ್, ಛಾಯಾಗ್ರಹಣ, ವಿಡಿಯೋ ಮತ್ತು ವೆಬ್ ಲಿಂಕಿಗೆ ಸಹಾಯ ಮಾಡಿರುವ ರಮೇಶ್ ಅವರಿಗೆ, ಕಾರ್ಯಕ್ರಮದ ನಂತರ ಏರ್ಪಡಿಸಿರುವ ಭೋಜನಕ್ಕೆ ಸಹಾಯ ಮಾಡಿರುವ VR ಬ್ರದರ್ಸ್ಗೆ ಆದರಣೀಯ ಸುಸ್ವಾಗತ. ನಮಿತಾಳ ಅಜ್ಜಿಯರಾದ ಹಿರಿಯರಾದ ಮಾತೋಶ್ರೀ ಪದ್ಮಾವತಮ್ಮನವರಿಗೆ, ಮಾತೋಶ್ರೀ ಜಯಲಕ್ಷ್ಮಮ್ಮನವರಿಗೆ ಹಾಗೂ ಬಂಧು ಮಿತ್ರರಿಗೆ ಆದರಣೀಯ ಸ್ವಾಗತ. ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಸಹಾಯ ಮಾಡಿದ ಎಲ್ಲ ಮಹನೀಯರಿಗೂ ಆದರಣೀಯ ಸ್ವಾಗತ. ಇಲ್ಲಿ ನಮ್ಮೆಲ್ಲದರಿಗೆ ಇಲ್ಲದಿದ್ದರೂ ಸಹ ಅಮೆರಿಕಾದಲ್ಲಿ ವೆಬ್ ಲಿಂಕ್ ಮುಖಾಂತರ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಮಿತಾಳ ಅಣ್ಣ ಡಾಕ್ಟರ್ ವಿವೇಕ್, ಅತ್ತಿಗೆ ಡಾಕ್ಟರ್ ಮೇಘನಾರವರು ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಿಜಾಪುರ, ಮೈಸೂರು, ಮಂಗಳೂರು ಇನ್ನೂ ಮುಂತಾದ ಕಡೆಗಳಿಂದ ಆಗಮಿಸಿರುವ ಸಮಸ್ತ ಬಂಧುಗಳಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಮಹನೀಯರಿಗೂ ಆದರಣೀಯ ಸ್ವಾಗತ. ಬನ್ನಿ ಕಲಾಭಿಮಾನಿಗಳೇ, ನಿಮ್ಮನ್ನೆಲ್ಲ ನಾಟ್ಯವೆಂಬ ಗಂಧರ್ವ ಲೋಕಕ್ಕೆ, ನೃತ್ಯವೆಂಬ ಹೃದಯ ಭಾಷೆಯ ವಿಕಾಸಕ್ಕೆ, ನಟನ ಭಂಗಿಯ ಅರಮನೆಗೆ ಕರೆದೊಯ್ಯಲು ಸಿದ್ಧವಾಗಿದ್ದಾಳೆ ಕುಮಾರಿ ನಮಿತಾಳನ್ನು ಉತ್ತೇಜಿಸೋಣ. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಿ ಎಂದು ಎಲ್ಲರನ್ನೂ ಮನವಿ ಮಾಡಿ ಭಗವಂತನನ್ನು ಪ್ರಾರ್ಥಿಸಿ ಉಪನಿಷತ್ತಿನ ಈ ಶಾಂತಿ ಮಂತ್ರದಿಂದ ನನ್ನ ಸ್ವಾಗತವನ್ನು ಮುಗಿಸುತ್ತಿದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಶ್ರೀ ರಾಮಕೃಷ್ಣಾರ್ಪಣಮಸ್ತು. ಸ್ವಾಗತವನ್ನು ಕೋರಿ ನಿರೂಪಕರ ಕೆಲಸವನ್ನು ಸಾಕಷ್ಟು ಕಡಿಮೆ ಮಾಡಿದ್ದಾರೆ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯರವರು. ಅವರಿಗೆ ಧನ್ಯವಾದಗಳು. ಎಂದಿನಂತೆ ನೃತ್ಯ ಕಾರ್ಯಕ್ರಮದ ಪ್ರಾರಂಭ. ಕಲಾವಿದೆ ಅಂಜಲಿ ಹಸ್ತದೊಂದಿಗೆ, ಪುಷ್ಪಪುಟ ಹಸ್ತದೊಂದಿಗೆ ಪುಷ್ಪಗಳನ್ನು ಕೈಯಲ್ಲಿ ಹಿಡಿದು ರಂಗಕ್ಕೆ ಆಕ್ರಮಿಸಿ, ನಂತರ ನಟರಾಜನಿಗೂ ಗುರುಗಳಿಗೂ ರಂಗಕ್ಕೂ ವಂದಿಸುವಂತಹ ಸಂಪ್ರದಾಯ ಎಂದಿನಂತೆ ಬೆಳೆದು ಬಂದಿದೆ. ಇಂದು ಪ್ರಥಮ ಅರ್ಧದ ಕಾರ್ಯಕ್ರಮದ ವಿಶೇಷವೆಂದರೆ ರಂಜನಿ ಮಾಲಾ. ರಂಜನಿ ರಾಗದ ಎಲ್ಲ ಬಗೆಗಳನ್ನು, ಎಲ್ಲ ಆವೃತ್ತಿಗಳನ್ನು ಈ 4 ನೃತ್ಯ ಬಂಧಗಳ ಮೂಲಕ ಹೊರತರುತ್ತಿದ್ದಾರೆ ಗುರು ವಸಂತಲಕ್ಷ್ಮಿಯವರು. ಅದರಂತೆ ಪುಷ್ಪಾಂಜಲಿ ಗಣಪತಿ ಶ್ಲೋಕವು ರಂಜನಿ ರಾಗದೊಂದಿಗೆ ಪ್ರಾರಂಭವಾಗುತ್ತದೆ. ಖಂಡಜಾತಿ ಅಲರಿಪು ಇದರೊಂದಿಗೆ ಮುಂದುವರಿಯುತ್ತದೆ.
ಸನಿ ದ ಮಗ ಸಾರಿ ಗಮ ತಜ್ಜಂ ತಕಜಂ ತದಿಂಗಿಣ ತೊಂಪ ಸನಿ ದ ಮಗ ಸಾರಿ ಗಮ ತಜ್ಜಂ ತಕಜಂ ತದಿಂಗಿಣ ತೊಂಪ ತಾಂ ಸನಿ ದ ಮಗ ಸಾರಿ ಗಮ ತಜ್ಜಂ ತಕಜಂ ತದಿಂಗಿಣ ತೊಂಪ ತಾಂ ಸನಿ ದ ಮಗ ಸಾರಿ ಗಮ ತಜ್ಜಂ ತಕಜಂ ತನಿ ದ ಮದ ಸಾ ತದಿಂಗಿಣ ತೊಂ ಸಾರಿ ಗಮ ತಜ್ಜಂ ತಕಜಂ ತದಿಂಗಿಣ ತೊಂ ತಾ ತನಿ ದ ಮಗ ಸಾರಿ ಗಮ ಸನಿ ದ ಮಗ ಸಾರಿ ಗಮ ತಕಿಟ ಜಂ ತಜಂ ತತದಿದಿ ತೊಂ ತೊಂ ನಂ ನಂ ತಕಿಟ ಜಂ ತಜಂ ತತದಿದಿ ತೊಂ ತೊಂ ನಂ ತಕಿಟ ಜಂ ತಜಂ ತತದಿದಿ ತೊಂ ತೊಂ ನಂ ನಂ ತಕಿಟ ಜಂ ತಜಂ ತತದಿದಿ ತೊಂ ತೊಂ ನಂ ತಕಿಟ ಜಂ ತಜಂ ತತದಿದಿ ತೊಂ ತೊಂ ನಂ 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 ತದಿ ತತ ದಂಡದ ಜೋಡುದದ ನಿಮಿತದ ಕರಿತ ದಂಡದ ಜೋಡುದ ನಿಮಿತದ ದಿಂಗಿಣ್ಣ ತೊಂ ದಿಂಗಿಣ್ಣ ತೊಂ ದಿಂಗಿಣ್ಣ ತೊಂ ತದಿಂಗಿಣ್ಣ ತೊಂ ತದಿಂಗಿಣ್ಣ ತೊಂ ತದಿಂಗಿಣ್ಣ ತೊಂ ತದಿಂಗಿಣ್ಣ ತೊಂ ತದಿಂಗಿಣ್ಣ ತೊಂ ತದಿಂಗಿಣ್ಣ ತೊಂ ಗಜಮುಖನೇ ಮೇರೆ ವೇಕದಂತನೇ ನಿಜ ಗುಣಾನ್ವಿತ ಪರಶುದ್ಧಾರನೇ ರಜತಗಿರಿ ಗೊಡೆಯನ ಕುಮಾರನೇ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಗರು ನಿನ್ನನು ಅನವರತ ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ ಮಾಡ್ಪುದು ಮತಿಗೆ ಮಂಗಳವ ಮಾಡ್ಪುದು ಮತಿಗೆ ಮಂಗಳವ ಗಣಪ Hey,
ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗುವ ಮೊದಲು ಕುಮಾರಿ ನಮಿತಾಳ ಕಿರು ಪರಿಚಯವನ್ನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಶ್ರೀಮತಿ ಅರುಂಧತಿ ನಾಗಭೂಷಣ್ ಮತ್ತು ಶ್ರೀ NS ನಾಗಭೂಷಣ್ರವರ ಪುತ್ರಿ. ಎಳೆಯ ವಯಸ್ಸಿನಲ್ಲೇ ನೃತ್ಯವನ್ನು ಆಸಕ್ತಿ ವಹಿಸಿ ಕಲಿಯಲು ಪ್ರಾರಂಭಿಸಿದ ನಮಿತಾ ಮೊದಲಿಗೆ ವಿದುಷಿ ಸುಮಂಗಳ ರತ್ನಾಕರ್ರವರ ಬಳಿ ಅಭ್ಯಾಸ ಮಾಡಿ ನಂತರ ಕೆಲ ಸಮಯ ಗುರು ನಾಟ್ಯಾಚಾರ್ಯ HR ಕೇಶವಮೂರ್ತಿಯವರಲ್ಲಿ ಸಹ ಅಭ್ಯಾಸ ಮಾಡುವ ಸುಯೋಗ ಪಡೆದವಳು. ಅವರ ನಂತರ ವಿದುಷಿ ಶ್ರೀಮತಿ ವಸಂತಲಕ್ಷ್ಮಿಯವರಲ್ಲಿ ಹಲವಾರು ವರ್ಷಗಳ ಸಾಧನೆಯನ್ನು ಮಾಡುತ್ತಿದ್ದಾಳೆ. ಮೈಸೂರಿನ ಅರಮನೆಯ ದಸರಾ ಉತ್ಸವ, ಗದಗದ ಕದಂಬೋತ್ಸವ, ಹಂಪಿ ಉತ್ಸವ, ತಿರುಪತಿ ಹಾಗೂ ಪರಂಪರಾ ಫೆಸ್ಟಿವಲ್ಗಳಲ್ಲಿ ಗುರುಗಳ ಜೊತೆಗೆ ಹೋಗಿ ನರ್ತಿಸಿದ ಅನುಭವ ನಮಿತಾಳದ್ದು. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ನ ಸೀನಿಯರ್ ಹಂತದ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದು